ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾನು ಬೆಲಿಯ ಪೆರುನಾಳ್ ನಮಾಜ್ ಅಥವಾ ಈದ್ ಅಲ್ ಅದಾ ಬಕ್ರೀದ್ ಹಬ್ಬದ ನಮಾಜಿನ ಸಂಪೂರ್ಣ ರೀತಿ ಹೇಗೆ ಎಂಬುದನ್ನು ಸವಿಸ್ತಾರವಾಗಿ ಇನ್ಶಾ ಅಲ್ಲಾಹ್ ವಿವರಿಸುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಪುರುಷರಾದರೆ ಮಸೀದಿಯಲ್ಲಿ ನಮಾಜ್ ಮಾಡುತ್ತಾರೆ, ಆದರೆ ಅನೇಕ ಮಹಿಳೆಯರಿಗೆ ಈದ್ ನಮಾಜಿನ ಬಗ್ಗೆ ಗೊತ್ತಿರಲ್ಲ. ಹಾಗಾಗಿ ಮಹಿಳೆಯರಿಗೆ ಈ ವಿಡಿಯೋ ಕಳುಹಿಸಿಕೊಡಿ. ಇನ್ನು ಬಕ್ರೀದ್ ಪೆರುನಾಳ್ ಹಬ್ಬಕ್ಕೆ ಒಂದು ದಿನ ಮಾತ್ರ ಬಾಕಿ, ಆದ್ದರಿಂದ ಸಾಧ್ಯವಾದಷ್ಟು ಶೇರ್ ಮಾಡಿ. ಹೊಸ ವೀಕ್ಷಕರು ಇದ್ದರೆ ನಮ್ಮ ಈ ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿರಿ. ವಿಡಿಯೋ ಶುರು ಮಾಡೋಣ. ಪೆರುನಾಳ್ ಹಬ್ಬದ ದಿನದಲ್ಲಿ ಶ್ರೇಷ್ಠವಾದ ಇಬಾದತ್ ಅದು ಈದ್ ನಮಾಜ್ ಆಗಿದೆ. ಈದ್ ನಮಾಜ್ ಇಮಾಮ್ ಜಮಾತಾಗಿ ನಿರ್ವಹಿಸುವುದಾಗಿದೆ ಉತ್ತಮ. ಇನ್ನು ಮನೆಯಲ್ಲಿ ನಮಾಜ್ ಮಾಡುವಾಗ ಇಮಾಮ್ ನಿಲ್ಲಲು ಯಾರು ಇಲ್ಲ ಎಂದಾದರೆ ಒಬ್ಬಂಟಿಯಾಗಿ ನಿರ್ವಹಿಸಬೇಕು. ಪ್ರತ್ಯೇಕವಾಗಿ ಮಹಿಳೆಯರಿಗೆ ಮನೆಯಲ್ಲಿ ಇಮಾಮ್ ನಿಲ್ಲಲು ಯಾರೂ ಇಲ್ಲದಿದ್ದರೆ ಒಬ್ಬಂಟಿಯಾಗಿಯೇ ನಮಾಜ್ ನಿರ್ವಹಿಸಬಹುದು. ಪ್ರತ್ಯೇಕವಾಗಿ ಮಹಿಳೆಯರಲ್ಲಿ ನಾನು ಹೇಳೋದು, ನೀವು ಬಕ್ರೀದ್ ಹಬ್ಬದ ಪೆರುನಾಳ್ ಈದ್ ನಮಾಜನ್ನು ಪ್ರತಿಯೊಬ್ಬರೂ ಕೂಡ ನಿರ್ವಹಿಸಲೇಬೇಕು. ಇನ್ನು ಮನೆಯಲ್ಲಿ ಇಮಾಮ್ ಜಮಾತಾಗಿ ನಿಲ್ಲಲು ಮಹಿಳೆಯರಿಗೆ ಗೊತ್ತಿಲ್ಲದಿದ್ದರೆ ಒಬ್ಬಂಟಿಯಾಗಿಯೇ ನಮಾಜ್ ನಿರ್ವಹಿಸಲಿ. ಈದ್ ನಮಾಜಿನ ಸಮಯ: ಈದ್ ಹಬ್ಬದ ದಿನ ಸೂರ್ಯ ಉದಯಿಸಿ ಸುಮಾರು 20 ನಿಮಿಷ ಕಳೆದ ಬಳಿಕ ಈದ್ ನಮಾಜಿನ ಸಮಯ ಶುರುವಾಗುತ್ತೆ ಮತ್ತು ಮಧ್ಯಾಹ್ನದ ಲುಹರ್ ಬಾಂಗ್ ಕೊಡುವ ತನಕ ಈದ್ ನಮಾಜ್ ಮಾಡಬಹುದು. ಮನೆಯಲ್ಲಿ ಇಮಾಮ್ ಜಮಾತಾಗಿ ನಿರ್ವಹಿಸುವಾಗ ಒಂದೇ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಒಟ್ಟಿಗೆ ಸೇರಿ ನಮಾಜ್ ಮಾಡುವುದಾದರೆ ಮಹಿಳೆಯರು ಇಮಾಮ್ ನಿಂತು ಅವರ ಹಿಂದೆ ಪುರುಷರು ಮಾಮೂಮಾಗಿ ನಿಂತು ನಮಾಜ್ ನಿರ್ವಹಿಸಬಾರದು. ಈ ರೀತಿ ಮಾಡುವ ನಮಾಜ್ ಸರಿ ಅಲ್ಲ. ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಸೇರಿ ನಮಾಜ್ ಮಾಡುವುದಾದರೆ ಇಮಾಮಾಗಿ ಗಂಡಸರೇ ನಿಲ್ಲಬೇಕು. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಕೇವಲ ಮಹಿಳೆಯರು ಮಾತ್ರ ಸೇರಿ ನಮಾಜ್ ಮಾಡುವುದಾದರೆ ಮಹಿಳೆಯರಿಗೆ ಇಮಾಮ್ ನಿಲ್ಲಬಹುದು. ಇನ್ನು ಇಮಾಮ್ ಜಮಾತಾಗಿ ನಮಾಜ್ ಮಾಡಲು ಯಾರೂ ಕೂಡ ಸಿಗಲಿಲ್ಲ ಎಂದಾದರೆ ಒಬ್ಬಂಟಿಯಾಗಿಯೇ ಈದ್ ನಮಾಜ್ ನಿರ್ವಹಿಸಬೇಕು. ಒಟ್ಟಿನಲ್ಲಿ ಈದ್ ನಮಾಜನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು. ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ನಿರ್ವಹಿಸಲೇಬೇಕು. ಇನ್ನು ಈದ್ ನಮಾಜ್ ಹೇಗೆ ನಿರ್ವಹಿಸುವುದು ಎಂದು ಕಲಿಯೋಣ. ಈದ್ ನಮಾಜ್ ಎಂಬುದು ಒಂದು ಸುನ್ನತ್ ನಮಾಜ್ ಆಗಿದೆ. ಆದುದರಿಂದ ಇಲ್ಲಿ ನಮಾಜ್ ಮಾಡುವ ಮೊದಲು ಬಾಂಗ್ ಇಕಾಮತ್ ಕೊಡಬಾರದು. ಬಾಂಗ್ ಮತ್ತು ಇಕಾಮತ್ ಸುನ್ನತ್ ನಮಾಜಿನಲ್ಲಿ ಇಲ್ಲ. ಮೊದಲು ನಿಯತ್ ಇಡಬೇಕು. ನಿಯತ್ ನಿಮಗೆ ತಿಳಿದಿರುವ ಯಾವ ಭಾಷೆಯಲ್ಲೂ ಬೇಕಾದರೂ ಇಡಬಹುದು. ಒಬ್ಬಂಟಿಯಾಗಿ ನಮಾಜ್ ಮಾಡುವವರು ಹೇಳಬೇಕಾದ ನಿಯತ್ ಅರಬಿ ಭಾಷೆಯಲ್ಲಿ ಉಸ್ವಲ್ಲಿ ಸುನ್ನತ ಈದಿಲ್ ಅಲ್ಹಾ ರಕಅತೈನಿ ಮುತವಜ್ಜಿಹನ್ ಇಲಲ್ ಕಿಬ್ಲತಿ ಅದಾ ಅನ್ ಲಿಲ್ಲಾಹಿ ತಆಲ. മലയാളം ഭാഷಯಲ್ಲಿ ಹೇಳುವ ನಿಯತ್: വലിയ പെരുന്നാളിൻ്റെ സുന്നത്ത് നിസ്കാരം 2 റകഅത്ത് അല്ലാഹു തആലാക്ക് വേണ്ടി കിബിലാക്ക് മുന്നിട്ട് അദാ ആയി ഞാൻ നിസ്കരിക്കുന്നു. ಇಮಾಮ್ ಜಮಾತಾಗಿ ನಮಾಜ್ ಮಾಡುವವರು ಹೇಳಬೇಕಾದ ನಿಯತ್ ಅರಬಿ ಭಾಷೆಯಲ್ಲಿ ಉಸ್ವಲ್ಲಿ ಸುನ್ನತ ಈದಿಲ್ ಅಲ್ಹಾ ರಕಅತೈನಿ ಮುತವಜ್ಜಿಹನ್ ಇಲಲ್ ಕಿಬ್ಲತಿ ಇಮಾಮಿ ಅದಾ ಅನ್ ಲಿಲ್ಲಾಹಿ ತಆಲ. ಮಾಮೂಮ್ ನಿಂತವರು ಹೇಳಬೇಕಾದ ನಿಯತ್ ಅರಬಿ ಭಾಷೆಯಲ್ಲಿ ಉಸ್ವಲ್ಲಿ ಸುನ್ನತ ಈದಿಲ್ ಅಲ್ಹಾ ರಕಅತೈನಿ ಮುತವಜ್ಜಿಹನ್ ಇಲಲ್ ಕಿಬ್ಲತಿ ಮಅಲ್ ಇಮಾಮಿ ಅದಾ ಅನ್ ಲಿಲ್ಲಾಹಿ ತಆಲ. ಮಲಯಾಳಂ ಭಾಷೆಯಲ್ಲಿ ಇಮಾಮ್ ನಿಲ್ಲುವವರು ಇಡಬೇಕಾದ ನಿಯತ್. ಅರಬಿ ಗೊತ್ತಿಲ್ಲದಿದ್ದರೆ ಮಲಯಾಳಂ ಭಾಷೆಯಲ್ಲೂ ಕೂಡ ನಿಮಗೆ ನಿಯತ್ ಇಡಬಹುದು. വലിയ പെരുന്നാളിൻ്റെ സുന്നത്ത് നിസ്കാരം 2 റകഅത്ത് അല്ലാഹു തആലാക്ക് വേണ്ടി കിബിലാക്ക് മുന്നിട്ട് അദാ ആയി ഇമാമായി ഞാൻ നിസ്കരിക്കുന്നു. ಇನ್ನು ಮಾಮೂಮ್ ನಿಲ್ಲುವವರು ಮಲಯಾಳಂ ಭಾಷೆಯಲ್ಲಿ ಹೇಳಬೇಕಾದ ನಿಯತ್: വലിയ പെരുന്നാളിൻ്റെ സുന്നത്ത് നിസ്കാരം 2 റകഅത്ത് അല്ലാഹു തആലാക്ക് വേണ്ടി കിബിലാക്ക് മുന്നിട്ട് അദാ ആയി ഇമാമോട് കൂടെ ഞാൻ നിസ്കരിക്കുന്നു. ಇನ್ನು ನಿಮಗೆ ಕನ್ನಡದಲ್ಲಿ ಬ್ಯಾರಿ ಭಾಷೆಯಲ್ಲಿ ಯಾವ ಭಾಷೆಯಲ್ಲೂ ಬೇಕಾದರೂ ನಿಮಗೆ ನಿಯತ್ ಇಡಬಹುದು. ನಂತರ ಅಲ್ಲಾಹು ಅಕ್ಬರ್ ಎಂದು ತಕ್ಬೀರತುಲ್ ಇಹ್ರಾಮ್ ಹೇಳುತ್ತಾ
ಕೈಕಟ್ಟಿದ ಬಳಿಕ ಮೊದಲು ವಜ್ಜಹತು ಓದಬೇಕು. ವಜ್ಜಹತು ಓದಿ ಮುಗಿದ ಬಳಿಕ ಆ ಕೂಡಲೇ 7 ಬಾರಿ ತಕ್ಬೀರ್ ಹೇಳಬೇಕು. ಒಂದೊಂದು ತಕ್ಬೀರ್ ಹೇಳುವಾಗ ಕೈಯನ್ನು ಕೆಳಗಿಳಿಸಿ ಮತ್ತೊಮ್ಮೆ ಕಟ್ಟಬೇಕು. ಒಂದೊಂದು ತಕ್ಬೀರ್ ಹೇಳಿ ಕೈ ಕಟ್ಟುವಾಗ ಅದರೆಡೆಯಲ್ಲಿ ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್ ಎಂದು ಹೇಳೋದು ಪ್ರತ್ಯೇಕವಾದ ಸುನ್ನತ್ತಾಗಿದೆ. ಅಲ್ಲಾಹು ಅಕ್ಬರ್, ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್. ಇದೇ ರೀತಿ 7 ಬಾರಿ ಹೇಳಬೇಕು. ಈ ರೀತಿಯಾಗಿ 7 ಬಾರಿ ಹೇಳುತ್ತಾ ಕೈ ಕಟ್ಟಬೇಕು. ನಂತರ ಫಾತಿಹಾ ಓದಬೇಕು. ಫಾತಿಹಾ ಓದಿದ ಬಳಿಕ ಸೂರತುಲ್ ಅಅಲಾ ಓದಬೇಕು. ಈ ಸೂರತ್ತಾಗಿದೆ ಓದಲು ಸುನ್ನತ್. ಇನ್ನು ಈ ಸೂರತುಲ್ ಅಅಲಾ ಓದಲು ನಿಮಗೆ ಗೊತ್ತಿಲ್ಲದಿದ್ದರೆ ನಿಮಗೆ ತಿಳಿದಿರುವ ಬೇರೆ ಯಾವ ಸೂರತನ್ನು ಓದಬಹುದು, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ನಂತರ ಸಾಧಾರಣವಾಗಿ ನಾವು ನಮಾಜ್ ಮಾಡುವ ರೀತಿಯಲ್ಲಿ ರುಕು ಸುಜೂದ್ ಎಲ್ಲ ಮಾಡಿ 1ನೇ ರಕಾತ್ ಮುಗಿದು 2ನೇ ರಕಾತಿಗೆ ಬೇಕಾಗಿ ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಾ ಎದ್ದು ನಿಲ್ಲಬೇಕು. ನಂತರ ಮತ್ತೆ 5 ಬಾರಿ ಅಲ್ಲಾಹು ಅಕ್ಬರ್ ಎಂದು ಹೇಳಿ ಕೈ ಕಟ್ಟಬೇಕು. ಒಂದೊಂದು ತಕ್ಬೀರಿನ ಎಡೆಯಲ್ಲಿಯೂ ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್ ಎಂದು ಹೇಳಬೇಕು. ಇದು ನೆನಪಲ್ಲಿರಲಿ. 2ನೇ ರಕಾತಿಗೆ ಎದ್ದೇಳುವಾಗ ಹೇಳುವ ತಕ್ಬೀರನ್ನು ಸೇರಿಸದೆ ಈ ತಕ್ಬೀರನ್ನು 5 ಬಾರಿ ಹೇಳಬೇಕು. ನಂತರ ಫಾತಿಹಾ ಓದಬೇಕು. ಫಾತಿಹಾ ಓದಿ ಮುಗಿದ ನಂತರ ಸೂರತುಲ್ ಗಾಶಿಯಾ ಓದಬೇಕು. ಹಲ್ ಅತಾಕ ಹದೀಸುಲ್ ಗಾಶಿಯಾ. ಈ ಸೂರತ್ತು ಓದಲು ಗೊತ್ತಿಲ್ಲದಿದ್ದರೆ ನಿಮಗೆ ಗೊತ್ತಿರುವ ಬೇರೆ ಯಾವುದಾದರೂ ಒಂದು ಸೂರತನ್ನು ಓದಿದರೆ ಸಾಕು. ನಂತರ ಸಾಧಾರಣವಾಗಿ ನಮಾಜ್ ಮಾಡುವ ರೀತಿಯಲ್ಲಿಯೇ ರುಕು ಸುಜೂದ್ ಎಲ್ಲ ಮಾಡಿ ನಮಾಜನ್ನು ಸಲಾಂ ಹೇಳಿ ಮುಗಿಸಬೇಕು. ಇನ್ನೊಂದು ವಿಷಯ, ನೀವು ನಮಾಜಿನಲ್ಲಿ ಮೊದಲು ವಜ್ಜಹತು ಓದಿ ನಂತರ 7 ತಕ್ಬೀರು ಹೇಳಲು ಮರೆತು ಫಾತಿಹಾ ಓದಿದ್ದರೆ ನಂತರ 7 ತಕ್ಬೀರು ಹೇಳಬಾರದು. 7 ತಕ್ಬೀರ್ ಅಥವಾ 2ನೇ ರಕಾತಿನಲ್ಲಿ ಹೇಳುವ 5 ತಕ್ಬೀರ್ ಇದು ಹೇಳಲು ಮರೆತು ಹೋದರೆ ನಮಾಜ್ ಸರಿ ಆಗುತ್ತದೆ. ಇದರಲ್ಲಿ ಯಾವುದೇ ಟೆನ್ಷನ್ ಬೇಡ. ಫಾತಿಹಾ ಓದುವುದಕ್ಕಿಂತ ಮೊದಲು 7 ತಕ್ಬೀರ್ ಅಥವಾ 5 ತಕ್ಬೀರ್ ಹೇಳಬೇಕು. ಇನ್ನು ಫಾತಿಹಾ ಓದುವಾಗ ಅರ್ಧದಲ್ಲಿ ನಿಮಗೆ ನೆನಪಾಗಿ ನಂತರ ಫಾತಿಹಾವನ್ನು ಅರ್ಧದಲ್ಲಿ ನಿಲ್ಲಿಸಿ ಮತ್ತೆ 7 ತಕ್ಬೀರ್ ಅಥವಾ 5 ತಕ್ಬೀರ್ ಹೇಳಬಾರದು. ಫಾತಿಹಾವನ್ನು ಮುಂದುವರಿಸಿ ನಮಾಜ್ ಪೂರ್ತಿಗೊಳಿಸಿರಿ. ನಂತರ ಈದ್ ನಮಾಜ್ ಮುಗಿದ ಬಳಿಕ ಕುತ್ಬಾ ಓದಲು ಸುನ್ನತಿದೆ. ಆದರೆ ಮಹಿಳೆಯರು ಮಾತ್ರ ಮನೆಯಲ್ಲಿ ನಮಾಜ್ ಮಾಡುವಾಗ ಮಹಿಳೆಯರಿಗೆ ಕುತ್ಬಾ ಓದಲು ಸುನ್ನತಿಲ್ಲ ಮತ್ತು ಇಮಾಮ್ ನಿಂತ ಮಹಿಳೆ ಕುತುಬಾ ಓದಬಾರದು. ಗಂಡಸರು ಇಮಾಮಾಗಿ ನಿಂತಿದ್ದರೆ ಮಾತ್ರ ಕುತುಬಾ ಓದಲು ಸುನ್ನತಿದೆ. ಮಹಿಳೆಯರಿಗೆ ಕುತುಬಾ ಓದಲು ಸುನ್ನತಿಲ್ಲ. ಅದೇ ರೀತಿ ಒಬ್ಬ ಪುರುಷ ಒಬ್ಬಂಟಿಯಾಗಿ ಈದ್ ನಮಾಜ್ ಮಾಡುವುದಾದರೆ ಅವನಿಗೂ ಕುತುಬಾ ಓದಲು ಸುನ್ನತಿಲ್ಲ. ಅವನು ಕುತುಬಾ ಓದಬಾರದು. ಇನ್ನು ಇಮಾಮ್ ನಿಂತ ವ್ಯಕ್ತಿಗೆ ಕುತುಬಾ ಓದಲು ಗೊತ್ತಿಲ್ಲದಿದ್ದರೆ ಕುತುಬಾ ಓದುವುದು ಬೇಡ. ಈ ವಿಡಿಯೋ ಅನ್ನು ಸಾಧ್ಯವಾದಷ್ಟು ಮಹಿಳೆಯರಿಗೆ ಶೇರ್ ಮಾಡಿ. ಯಾಕೆಂದರೆ ಗಂಡಸರು ಮಸೀದಿಯಲ್ಲಿ ನಮಾಜ್ ಮಾಡುವಾಗ ನಮಾಜಿನ ರೀತಿಯನ್ನು ಖತೀಬ್ ಉಸ್ತಾದರು ಹೇಳುತ್ತಾರೆ. ಆದರೆ ಅನೇಕ ಮಹಿಳೆಯರಿಗೆ ಇನ್ನೂ ಕೂಡ ಈದ್ ನಮಾಜ್ ಹೇಗೆ ನಿರ್ವಹಿಸುವುದು ಎಂದು ಗೊತ್ತಿಲ್ಲ. ಆದ್ದರಿಂದ ನಿಮಗೆ ಸಾಧ್ಯವಾದಷ್ಟು ಶೇರ್ ಮಾಡಿ ಸಹಕರಿಸಿರಿ.